ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತ ನಟ ದರ್ಶನ್ಗೆ ಟೆನ್ಷನ್. ಕಾರಣ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಸಿಗುತ್ತಾ ಅಥವಾ ಜೈಲಲ್ಲೇ ಇರಬೇಕಾದ ಪರಿಸ್ಥಿತಿ, ಅಂದ್ರೆ ಕಂಟಿನ್ಯೂ ಆಗುತ್ತಾ ಅನ್ನೋ ಆತಂಕ. ಜಾಮೀನ್ ಸಿಗುತ್ತಾ, ಜೈಲೇ ಗತಿ ಆಗುತ್ತಾ? ರಾತ್ರಿಡೀ ನಿದ್ದೆ ಮಾಡದೆ ದಾಸ ಇದೇ ವಿಷಯವಾಗಿ ಯೋಚನೆ ಮಾಡಿಕೊಂಡು ಜಾಗರಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಈಗ ತನಗೆ ಬೇಲ್ ಬೇಕು, ಜಾಮೀನು ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕದವನ್ನ ದರ್ಶನ್ ತಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಹಿಂದೆ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಕನಿಷ್ಠ ಸೌಲಭ್ಯಗಳು ತನಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಹೇಳ್ಕೊಂಡಿದ್ರು. ಅಂದ್ರೆ ಅವ್ರ ಪರ ವಕೀಲರು ದ್ವಿಸದಸ್ಯ ಪೀಠದ ಗಮನಕ್ಕೆ ತಂದಿದ್ರು. ಹಾಗಾಗಿ ಒಂದು ವಾರ ಟೈಮ್ ಕೊಟ್ಟಿತ್ತು ಕೋರ್ಟ್, ಒಂದು ವರದಿಯನ್ನ ಕೊಡಿ ಅಂತ. ಆ ವರದಿ ಸಲ್ಲಿಕೆ ಆಗಿದೆ. ಸೆಷನ್ಸ್ ಕೋರ್ಟ್ ಅಲ್ಲಿ ಮತ್ತೆ ವಿಚಾರಣಾ ವಿಳಂಬ ಆಗ್ತಾ ಇದೆ ಅನ್ನೋ ಆರೋಪನೂ ಕೂಡ ಮಾಡಲಾಗಿತ್ತು. 273 ಸಾಕ್ಷಿಗಳ ಪೈಕಿ ಇವರಿಗೆ 10 ಮಂದಿ ವಿಚಾರಣೆ ಆಗಿಲ್ಲ. ಜೈಲ್ ಸೇರಿ 8 ತಿಂಗಳಾಯಿತು. ಇದನ್ನೆಲ್ಲ ಪರಿಗಣಿಸಿ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಈ ಸಂಬಂಧ ಸುಪ್ರೀಂ ಕೋರ್ಟ್ ರಿಪೋರ್ಟ್ ಅನ್ನ ಕೇಳಿತ್ತು, ವರದಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ SPP ರೆಡಿ ಮಾಡ್ಕೊಂಡಿದ್ದಾರೆ. ಕುತೂಹಲ ಮೂಡಿಸಿದೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ. ಮಧ್ಯಂತರ ಜಾಮೀನು ಸಿಕ್ಕರೆ ಸಾಕು ಅನ್ನೋ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ. ಸದ್ಯಕ್ಕೆ ದರ್ಶನ್ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ವಾದವನ್ನ ಮಂಡನೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಎರಡು ವಿಷಯ, ಒಂದು ಜೈಲಲ್ಲಿ ತನಗೆ ಕನಿಷ್ಠ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಆ ರಿಪೋರ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಬೇಕಾಗುತ್ತೆ. ಮತ್ತೊಂದು, ಇಲ್ಲಿ ಟ್ರಯಲ್ ತುಂಬಾ ನಿಧಾನವಾಗಿ ಆಗ್ತಾ ಇದೆ. ಈ ಆಧಾರದ ಮೇಲೆ ತನಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಎರಡು ವಿಷಯ ಇಲ್ಲಿ. ಒಂದು, ಜೈಲಲ್ಲಿ ಕನಿಷ್ಠ ಸೌಲಭ್ಯಗಳು ಸಿಕ್ಕಿಲ್ಲ ಅಂತ ದರ್ಶನ್ ಪರ ವಕೀಲರು ಆರೋಪ ಮಾಡಿದ್ರು. ಅದಕ್ಕೆ ಉತ್ತರವಾಗಿ ಏನ್ ವರದಿ ಸಿದ್ಧವಾಗಿದೆ, ಏನ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಮತ್ತೆ ಈ ಹಂತದಲ್ಲಿ ಅಂದ್ರೆ ಟ್ರಯಲ್ ತುಂಬಾ ನಿಧಾನವಾಗ್ತಾ ಇದೆ, ವಿಳಂಬ ಆಗ್ತಿರೋ ಹಿನ್ನೆಲೆಯಲ್ಲಿ ಜಾಮೀನು ಕೊಡಿ, 8 ತಿಂಗಳಾಯ್ತು ಆಲ್ರೆಡಿ ಜೈಲ್ ಸೇರಿ ಅಂತ. ಆ ಆಧಾರದ ಮೇಲೆ ಜಾಮೀನು ಸಿಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿರುತ್ತೆ? ಶರ್ಮಿತಾ, ಈಗಾಗಲೇ ದರ್ಶನ್ ಜೈಲು ಸೇರಿ 8 ತಿಂಗಳಾಯಿತು. ಈಗ ನನಗೆ ಜೈಲಿನಲ್ಲಿ ಸರಿಯಾದಂಥ ವ್ಯವಸ್ಥೆ ಸಿಗ್ತಿಲ್ಲ. ಜೊತೆಗೆ ಪ್ರಕರಣದ ಟ್ರಯಲ್ ಕೂಡ ಶುರುವಾಗಿ 8 ತಿಂಗಳು ಆದರೂ ಕೂಡ ಇನ್ನೂ ಕೂಡ 10 ಸಾಕ್ಷಿಗಳನ್ನು ವಿಚಾರಣೆ ಮಾಡಿದರೆ ಟ್ರಯಲ್ ಸ್ಪೀಡಾಗಿ ಆಗ್ತಿಲ್ಲ ಅನ್ನೋಂಥ ಆರೋಪಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಜಾಮೀನನ್ನು ಕೇಳುವಂಥ ಕೆಲಸವನ್ನು ದರ್ಶನ್ ಮಾಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಒಂದಷ್ಟು ಆರೋಪಗಳನ್ನು, ಸಾಲು ಆರೋಪಗಳನ್ನು ದರ್ಶನ್ ಮಾಡಿದ್ರು. ಅದರಲ್ಲಿ ಜೈಲಾಧಿಕಾರಿಗಳ ವಿರುದ್ಧ ಮತ್ತು ಟ್ರಯಲ್ ನಿಧಾನವಾಗಿ ನಡೆಯುತ್ತೆ ಅಂತೇಳಿ ಇದು ಮಾಡಿದರು. ಅದರಲ್ಲೂ ಕೂಡ ಪ್ರಮುಖವಾಗಿ 2 ವಿಚಾರದ ಬಗ್ಗೆ ವರದಿಯನ್ನು ಸುಪ್ರೀಂ ಕೋರ್ಟ್ ಕೂಡ ಕೇಳುವಂಥ ಕೆಲಸವನ್ನು ಮಾಡಿತ್ತು. ಇವತ್ತು ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಅಂಶಗಳನ್ನು ಸರ್ಕಾರದ ಪರ ವಕೀಲರಿಂದ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇಲ್ಲಿ ಈಗಾಗಲೇ ದರ್ಶನ್ಗೆ ಕನಿಷ್ಠ ಸೌಲಭ್ಯವೂ ಕೂಡ ಕೊಡ್ತಿಲ್ಲ. ಇಲ್ಲಿ ಬೇರೆ ಸಹ ಕೈದಿಗಳಿಂದ ನನಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಜನ ಸಹ ಕೈದಿಗಳಿಂದ ನನಗೆ ಕಿರುಕುಳ ರೀತಿಯಲ್ಲೂ ಕೂಡ ಒಂದಷ್ಟು ಸಮಸ್ಯೆ ಕೂಡ ಆಗ್ತಿದೆ ಅಂತೇಳಿ ತಮ್ಮ ಅಳಲನ್ನು ದರ್ಶನ್ ಜಾಮೀನು ಅರ್ಜಿಯಲ್ಲಿ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರು, ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ. ಅಂದರೆ ಮನೆ ಊಟ ಕೇಳುವಂಥ ವಿಚಾರ ಆಗಿರ್ಬೋದು, ಮತ್ತು ಅವರಿಗೆ ಬಟ್ಟೆ ಕೇಳುವಂಥ ವಿಚಾರ ಆಗಿರ್ಬೋದು, ಮತ್ತು ಫ್ಯಾಮಿಲಿ ಮೀಟ್ ಮಾಡುವಂಥ ವಿಚಾರ ಆಗಿರ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಕೂಡ ಕೋರ್ಟ್ಗೆ ಅರ್ಜಿ ಹಾಕಿ ಒಂದಷ್ಟು ಆದೇಶಗಳನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಕೋರ್ಟ್ ಕೂಡ ಆದೇಶ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅಂದರೆ ಇವರು ವಿಶೇಷ ಸೌಲಭ್ಯಗಳನ್ನು ಕೋರಿ ಕೋರ್ಟ್ಗೆ ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ ಕೋರ್ಟ್ ಕನಿಷ್ಠ ಸೌಲಭ್ಯ ಅಂದರೆ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅವೆಲ್ಲವನ್ನೂ ಕೂಡ ದರ್ಶನ್ಗೆ ಕೊಡಿ ಅಂತೇಳಿ ಕೋರ್ಟ್ ಕೂಡ ಆದೇಶ ನೀಡುವಂಥ ಕೆಲಸವನ್ನು ಮಾಡಿತ್ತು. ಇಲ್ಲಿ ಜೈಲಾಧಿಕಾರಿಗಳು ನೀಡಿರುವಂಥ ವರದಿಯಲ್ಲಿ ಒಬ್ಬ ವಿಚಾರಣೆ ದಿನ ಕೈದಿಗೆ ಯಾವ ರೀತಿಯಾಗಿ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಆ ಒಂದು ಸೌಲಭ್ಯಗಳನ್ನು ಈಗಾಗಲೇ ನಾವು ಕೊಡ್ತಿದ್ದೇವೆ. ಆದರೆ ಇವರು ಹೆಚ್ಚುವರಿಯಾಗಿ ಸೌಲಭ್ಯಗಳನ್ನು ಏನು ಕೇಳ್ತಿದ್ದಾರೆ ಅವುಗಳನ್ನು ನಾವು ಕೊಡೋಕ್ಕಾಗ್ತಿಲ್ಲ. ದರ್ಶನ್ ಸೆಲೆಬ್ರಿಟಿ ಆಗಿದ್ರೂ ಕೂಡ ಈಗ ಸದ್ಯ ಆತ ಜೈಲಿನಲ್ಲಿರುವಂಥ ವಿಚಾರಣೆ ದಿನ ಕೈದಿ. ಆತನಿಗೂ ಮತ್ತು ಬೇರೆ ಕೈದಿಗಳು ಅಂದರೆ ಈತನ ಜೊತೆಗೆ ಬೇರೆ ಕೈದಿಗಳು ಯಾರಿದ್ದಾರೆ ಅವರಿಗೆ ಏನೆಲ್ಲ ಸ್ಪೆಷಾಲಿಟೀಸ್ಗಳನ್ನು ಕೊಡಲಾಗ್ತಿದೆ, ಅಂದರೆ ಮ್ಯಾನ್ಯುವಲ್ ಪ್ರಕಾರ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಲಾಗ್ತಿದೆ ಅದನ್ನು ಈತನಿಗೂ ಕೂಡ ಕೊಡಲಾಗ್ತಿದೆ. ಆದರೆ ಇವರು ಬೇರೆ ಸೌಲಭ್ಯಗಳನ್ನು ಕೇಳ್ತಿದ್ದಾರೆ, ಅವನ್ನು ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಬೇಕು ಅದನ್ನು ಮಾತ್ರ ಕೊಡಿ ಅಂತೇಳಿ ನಮಗೆ ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರ್ ಪ್ರಕಾರ ನಾವು ನಡೆದುಕೊಳ್ತಿದ್ದೇವೆ ಅಂತೇಳಿ ಜೈಲಾಧಿಕಾರಿಗಳು SPP ಮೂಲಕ
ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಟ್ರಯಲ್ ಲೇಟ್ ಆಗ್ತಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಟ್ರಯಲ್ ಶುರುವಾಗುವಂಥ ಸಂದರ್ಭದಲ್ಲಿ ಟ್ರಯಲ್ ದಿನಾಂಕನ ಮತ್ತೆ ಆರೋಪ ನಿಗದಿ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಸಹ ಆರೋಪಿಗಳು ಕೂಡ ಕೋರ್ಟ್ಗೆ ಪದೇ ಪದೇ ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಡಿಸ್ಚಾರ್ಜ್ ಅರ್ಜಿ ಹಾಕುವಂಥದ್ದಾಗಿರ್ಬೋದು, ಮತ್ತೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸುವಂಥ ಅರ್ಜಿ ಆಗಿರ್ಬೋದು. ಈ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ವಿಳಂಬ ಆಗಿತ್ತು. ಪದೇ ಪದೇ ಬೇಕು ಅಂತಲೇ ದರ್ಶನ್ ಈ ರೀತಿಯಾಗಿ ಅರ್ಜಿಗಳನ್ನು ಹಾಕ್ಸ್ತಿದ್ರು ಅಂತ ಕೇಳಿ ಆ ಒಂದು ವಿಚಾರಣೆಯನ್ನು ಕೂಡ ಮೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಜೊತೆಗೆ ವಾರದಲ್ಲಿ 2 ದಿನ ವಿಚಾರಣೆಯನ್ನ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಎಲ್ಲ ಅಂಶಗಳನ್ನ ಪರಿಗಣಿಸಿ ಕೋರ್ಟ್ ಯಾವ ತರ ವಿಚಾರಣೆ ನಡೆಸುತ್ತೆ, ತೀರ್ಪನ್ನು ಕೊಡುತ್ತೆ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮಾದೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.